ಎಷ್ಟೋ ವಿಡಿಯೋಗಳಲ್ಲಿ ಸುಮಾರು ಸರಿ ಹೇಳಿದ್ದೀನಿ ನಾನು. ನೀವು ಸುಮ್ಮನೆ ನಾವು ಅಂದಾಜ್ ಮೇಲೆ ನಾವು ಇವ್ರು ಏನ್ ಮಾಡೋದು ಅಂತ ಹೇಳಿದ್ರೆ, ನಾವು ಅಂದಾಜ್ ಮೇಲೆ ಹೋಗಿ ಮನೆ ಮಾಡ್ಬಿಡ್ತೀವಿ, ಸೂರ್ಯನ ನೋಡ್ಕೊಂಡು ಮನೆ ಮಾಡ್ತಾ ಇದೀವಿ, ಈ ರೋಡ್ ನ ನೋಡ್ಕೊಂಡು ಮನೆ ಮಾಡ್ತಾ ಇದೀವಿ. ಇವ್ರು ಹಂಗೇನೆ ರೋಡ್ ಇದೆ ಸ್ಟ್ರೈಟ್, ನಮ್ಗೆ ಸ್ಟ್ರೈಟ್ ರೋಡ್ ಅನ್ಕೊಂಡಿದಾರೆ ಅಷ್ಟೇ. ಆಮೇಲೆ ಹಿಂಗೆ ನಮ್ಮ ಪೂರ್ವ ಸೂರ್ಯ ನೋಡ್ತಾ ಇದೀವಿ ಅಂತ ಮಾಡಿದ್ದಾರೆ. ಅಂದಾಜಲ್ಲಿ ಮಾಡಿದ್ರು ಇವ್ರದ್ದು ತಪ್ಪಿಲ್ಲ ಪಾಪ, ಇವ್ರಿಗೂ ಡಿಗ್ರಿ ಅಂತೆಲ್ಲ ಏನು ಗೊತ್ತಿಲ್ಲ. ಈಗ ಒಟ್ಟ ಮಾಡಿದ್ರಲ್ಲ ಸಮಸ್ಯೆ ಇಲ್ಲ, ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಕ್ಕಾಗಿದೆ. ಇದನ್ನ ತೆಗೆದ್ರು ಸಾಕು. ಸದ್ಯಕ್ಕೆ ಅವ್ರು ವಾಯುಮೂಲೆ ಬೆಳೆಸಿದ್ರು ಅಂದ್ರೆ ಬಾತ್ರೂಮ್ನ. ಈಗ ಕೊಟ್ಟಿಗೆನ ಮಾಡಿದ್ರಿಂದ ಹಸ ಕಟ್ಟಾಕಕ್ಕೆ ಇಲ್ಲಿ ಏಳಿಗೆ ಆಗುತ್ತೆ ಸರ್. ಈಗ ತೊಂದರೆ ಇಲ್ಲ ಇಲ್ಲಿ ವಾಯುಮೂಲೆ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಇಲ್ಲೊಂದು ಮನೆಗೆ ವಿಸಿಟಿಗೆ ಬಂದಿದ್ದೆ. ಇವ್ರು ಇಲ್ಲಿ ಕೊಟ್ಟಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾವ ಜಾಗದಲ್ಲಿ ಕೊಟ್ಟಿಗೆ ಮಾಡಿದ್ರೆ ನಮ್ಗೆ ಏಳಿಗೆ ಆಗುತ್ತೆ ಏನೋ ಅಂತ. ಕೊಟ್ಟಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಕನ್ಸ್ಟ್ರಕ್ಷನ್. ಒಂದು ಡೌಟ್ ಬಂದ್ಬಿಟ್ಟು ನೋಡೋಣ ಅಂತ ಬಂದು ಇಲ್ಲಿ ಮನೆಗೆ ಏನ್ ಮಾಡಿದ್ರು, ಇವ್ರಿಗೆ ಈ ಮನೆ ಮೇನ್ ಡೋರ್ ಎಲ್ಲ ಬಂದಿದೆ, ತೊಂದರೆ ಕಟ್ಟಾಗಿದೆ. ಇವ್ರು ಏನ್ ಮಾಡಿದ್ರು, ಸೂರ್ಯ ಉದಯ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಪೂರ್ವ ಅಂತ ತಿಳ್ಕೊಂಡು ಮಾಡಿದ್ದಾರೆ. ಆದ್ರೆ ಇಲ್ಲಿ ಡಿಗ್ರಿ ನೋಡಿದಾಗ ಡಿಗ್ರಿಲಿ ಒಂದು 20-25-30 ಡಿಗ್ರಿ ವ್ಯತ್ಯಾಸ, ಅಂದ್ರೆ ಟಿಲ್ಟ್ ಕ್ರಾಸ್ ಆಗಿದೆ, ಡಿಗ್ರಿಲಿ ವ್ಯತ್ಯಾಸ ಇದೆ. ಆದ್ರೆ ಈಗ ಮನೆ ಒಳಗಡೆ ಎಲ್ಲ ನೋಡಿದಾಗ ಅಡಿಗೆ ಮನೆ ಎಲ್ಲ ಬಿಟ್ಟರೆ ಮನೆ ಮಧ್ಯದಲ್ಲಿ ಇಟ್ಟು ಡಿಗ್ರಿ ಚೆಕ್ ಮಾಡಿದಾಗ ಅವೆಲ್ಲ ಕರೆಕ್ಟ್ ಆಗಿದೆ, ಏನ್ ತೊಂದರೆ ಇಲ್ಲ. ಒಳಗಡೆ ಎಲ್ಲ ಏನ್ ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ಮೇನ್ ಪ್ರಾಬ್ಲಮ್ ಬಂದಿರೋದು ಮನೆಗೆ ದುಡ್ಡು ಬತ್ತೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಟೋಟಲ್ ಆಗಿ ಈಗ ನಾವು ಹೊರಗಡೆಯಿಂದ ಬಂದು ನೋಡಿದಾಗ ಈ ಮನೆ ತೋರಿಸಿ ಆ ಕಡೆ. ಈ ಮನೆ ಮುಂದೆ ಬಂದು, ಈ ಮನೆ ಮುಂದೆ ಫ್ರಂಟ್ ಬಂದು ವಾಪಸ್ ಬನ್ನಿ ಈ ಕಡೆ ಮೂಲೆ ತಗೊಂಡು ಈ ಮೂಲೆ ಬಂದಾಗ ಏನಾಗುತ್ತೆ ಅಂದ್ರೆ, ಈ ಕ್ರಾಸ್ ನೋಡಿದಾಗ ಯಾರಿಗ ಏನ್ ಅನ್ಸುತ್ತೆ ಅಂದ್ರೆ, ಇದು ನಮ್ಗೆ ಟೋಟಲ್ ಆಗಿ ಬಂದು ಈಶಾನ್ಯ ಮೂಲೆಯಲ್ಲಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಅಂದ್ರೆ ನಾವು ಹಂಗೆ ಕಣ್ಣು ನೋಡಿದಾಗ ಈಶಾನ್ಯ ಮೂಲೆಯಲ್ಲಿ ಐತೆ ಅಂತ ನಮ್ಗೆ ಫೀಲ್ ಆಗುತ್ತೆ. ನೋಡಿದಾಗ ಡಿಗ್ರಿ ವೈಸ್ ಹಿಡಿದು ನೋಡಿದಾಗ ನಾವು ಇದು ತಗೊಂಡು ಇಲ್ಲೂ ಮತ್ತೆ ಆ ಮನೆ ಸೆಂಟ್ರಲ್ ಹಿಡಿದಾಗ ಮತ್ತೆ ಅಲ್ಲಿದ್ದಾಗ ಒಂದು ಕ್ಯಾಲ್ಕುಲೇಟ್ ಹಾಕಿ ನಾವು ನೋಡಿದಾಗ ಈ ಮನೆ ಬಂದು ಏನಾಗ್ತಾ ಇದೆ ಅಂದ್ರೆ, ಕರೆಕ್ಟಾಗಿ ಸೆಂಟ್ರು ಅಂದ್ರೆ ಕುಬೇರ ಸ್ಥಾನ ಬರ್ತಾ ಇದೆ ನಮ್ಗೆ. ಅಂದ್ರೆ ಲಕ್ಷ್ಮೀ ಸ್ಥಾನ ಕುಬೇರ ಸ್ಥಾನ ಬಂದಾಗ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಮಧ್ಯದಲ್ಲಿ ಕಟ್ಟೆ ಹೈಟ್ ಮಾಡಿ ಬಟ್ಟೆ ಒಗೆಯಕ್ಕೆ ನೀರಲ್ಲಿ ಇಟ್ಕೊಂಡಿದ್ದಾರೆ. ಹಿಂಗೆ ಐಟಮ್ ಇಟ್ಟಿದ್ದಾರೆ. ಈ ರೀತಿ ಇದ್ದಾಗ ಏನಾಗುತ್ತೆ ನಮ್ಗೆ, ಇದು ಐಟಮ್ಗಳು ಬಟ್ಟೆ ಒಗೆಯಕ್ಕೆಲ್ಲ ಮಾಡಿದಾಗ ಇದು ಲಕ್ಷ್ಮೀ ಸ್ಥಾನ ಕುಬೇರ ಸ್ಥಾನ. ಅಂದ್ರೆ ನಾವು ಗಲೀಜಾಗಿರೋ ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾ ಇದೀವಿ. ಜೊತೆಗೆ ನಮ್ಗೆ ಹೈಟ್ ಆಗಿ ಇಟ್ಕೊಂಡು ಭಾರ ಮಾಡ್ಬಿಟ್ಟಿದೀವಿ. ಇದನ್ನ ಲಕ್ಷ್ಮಿ ಬರ್ತಾ ಇಲ್ಲ ಮನೆಗೆ, ಬರ್ತಾ ಇದೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇಲ್ವಾ? ಅದೇ ಹೇಳಿ ನಾನು, ಎಷ್ಟು ಬಂದು ಇವ್ರಿಗೆ ದುಡ್ಡು ಖರ್ಚಾಗ್ತದೆ. ಕಾರಣ ನೋಡಿ, ಇದೇ ಫಾಲ್ಟ್. ಇವರು ಏನಾಗಿದೆ ಅಂದ್ರೆ, ಎಲ್ಲರೂ ನಾರ್ಮಲ್ ಆಗಿದ್ದು ಈಶಾನ್ಯ. ಈಗ ಇವರು ಮನೆ ಪ್ರಕಾರ ನೋಡಿದಾಗ ಈ ಮನೆ ಪ್ರಕಾರ ತೆಗೆದು ನೋಡಿದಾಗ ಇದು ಈಶಾನ್ಯ ಮೂಲೆ ಅಂತ ಫೀಲ್ ಆಗ್ತಾ ಇದೆ. ಆದ್ರೆ ಡಿಗ್ರಿ ವೈಸ್ ತೆಗೆದು ನೋಡಿದಾಗ ಇದು ಕರೆಕ್ಟಾಗಿ ಲಕ್ಷ್ಮೀ ಸ್ಥಾನ, ಅಂದ್ರೆ ಉತ್ತರ ಮಧ್ಯ ಭಾಗ ಬರ್ತಾ ಇದೆ, ಲಕ್ಷ್ಮೀ ಸ್ಥಾನ ಬರ್ತಾ ಇದೆ. ಈ ರೀತಿ ಇದ್ದಾಗ ಫಾಲ್ಟ್ಗಳಿವ್ರಿಗೆ ದುಡ್ಡು ಬರ್ತಾ ಇಲ್ಲ, ಏನ್ ಸಮಸ್ಯೆ ಅಂತ. ಆಮೇಲೆ ಏನ್ ಮಾಡಿದ್ದಾರೆ, ಈಚೆ ಅಂದ್ರೆ ಇವ್ರಿಗೆ ಏನ್ ಮಾಡಿದ್ದಾರೆ, ಇದನ್ನ ಇವ್ರ ಫೀಲ್ ಹೆಂಗೆ ಅಂತ ಹೇಳಿದ್ರೆ, ಪೂರ್ವ ಪಶ್ಚಿಮ, ಇದು ಉತ್ತರಕ್ಕೆ ಹೋಗ್ಬಿಟ್ಟಿದೆ ನಮ್ದು. ಇದು ಯಾವ್ದು ಈ ಕೊಟ್ಟಿಗೆ ಸೆಡ್ ಮಾಡಿದೀವಿ ಅಂತ ಇವರು ವಿಡಿಯೋಗಳೆಲ್ಲ ನೋಡಿ ಒಂದ್ಸರಿ ಬನ್ನಿ, ನಾವು ದನಗಳ ಕೊಟ್ಟಿಗೆ ಕಟ್ಟಾಕಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೋಡ್ ಬನ್ನಿ. ನಮ್ಗೆ ಈಗ ಉತ್ತರಕ್ಕೆ ಬಂದ್ಬಿಟ್ರೆ ಲಕ್ಷ್ಮೀ ಸ್ಥಾನ, ಅದು ಫುಲ್ ಬ್ಲಾಕ್ ಆಗ್ಬಿಟ್ರೆ ಕಷ್ಟ. ಒಂದ್ಸರಿ ನೋಡ್ ಬನ್ನಿ ಅಂದಾಗ ಇಲ್ಲಿ ಬಂದು ನೋಡಿದ್ರೆ, ಚೆಕ್ ಮಾಡಿದ್ರೆ ವೀಕ್ಷಕರೇ, ಈ ಕೊಟ್ಟಿಗೆ ಕರೆಕ್ಟಾಗೇ ಇದೆ. ಇವ್ರದ್ದು ಏನಂದ್ರೆ ವಾಯು ಮೂಲೆಗೆ ಬರ್ತಾ ಇದೆ ಕೊಟ್ಟಿಗೆ. ನೋಡಿ ಇವ್ರು ಏನ್ ಒಳ್ಳೆ ಕೆಲಸ ಮಾಡಿದ್ರೆ ಅಂದ್ರೆ, ಕಟ್ಟಬೇಕಾದ್ರೆ ಇವ್ರು ನಮ್ಮ ವಿಡಿಯೋಗಳು ನೋಡಿ, ನಮ್ಮ ಸಬ್ಸ್ಕ್ರೈಬರ್ ವಿಡಿಯೋ ನೋಡಿ ಚೇಂಜ್ ಮಾಡ್ಕೊಂಡು ಪೂರ್ತಿ ಮನೆ ತುದಿ ನೋಡಿ ಇಲ್ಲಿ ಇವ್ರದ್ದು ಮನೆ ಏನು ತುದಿ ಎಂಡು ಟು ಎಂಡಿದೆ ಪೂರ್ತಿ ತಗೊಂಡಿದ್ದಾರೆ ಸೀಟ್ನ, ಎಲ್ಲೂ ಕಟ್ ಮಾಡಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗಲ್ಲ ಇವ್ರಿಗೆ. ಜೊತೆಗೆ ಏನ್ ಮಾಡಿದ್ದಾರೆ, ಇವ್ರು ವಾಯು ಮೂಲೆ ಕರೆಕ್ಟಾಗಿ ಅಲ್ಲಿ ಮೂಲೆಯಲ್ಲಿ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಈಗ ಮೊದ್ಲು ಪ್ರಾಬ್ಲಮ್ ಆಗ್ತಿತ್ತು ಸರ್ ಅದು ನಿಮ್ಗೆ, ಯಾಕೆಂದ್ರೆ ಅದು ವಾಯು ಮೂಲೆ ಬೆಳೆದಿತ್ತು, ಅಂದ್ರೆ ನಿಮ್ಗೆ ಸಾಲಾಗೆಲ್ಲ ಬೆಳೀತಾ ಇತ್ತು. ಈಗ ಕೊಟ್ಟಿಗೆ ಮಾಡಿದ್ಮೇಲೆ ಇದು ಟೋಟಲ್ ವಾಯು ಮೂಲೆ ಕಂಟಿನ್ಯೂಟಿ ಆಗಿದೆ. ಇನ್ಮೇಲೆ ನಿಮ್ಗೆ ಸಾಲ ಎಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ಇದೊಂದು ರಿಮೂವ್ ಮಾಡ್ಬೇಕಿದ್ದ ನೀವು, ಇದನ್ನ ರಿಮೂವ್ ಮಾಡ್ಬಿಟ್ಟು ಇನ್ನು ವಾಯು ಮೂಲೆಗೆ ಹಾಕೊಳ್ಳಿ ಅಲ್ಲಿಗೆ ನೀರ್ನ. ಅಲ್ಲಿ ಆಡೆಲ್ಲ ಇದೆ ನೋಡಿ, ಇಲ್ಲಿ ಆಡಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಡಿಗ್ರಿ ವೈಸ್ ಬಂದು ನಿಮ್ಮ ಮನೆಗೆ ಅದು ವಾಯು ಮೂಲೆ. ಈಗ ನೀವು ಸೂರ್ಯೋದಯ ಈ ರೀತಿ ನೋಡ್ಕೊಂಡು ಏನ್ ಮಾಡ್ತಿದ್ರೆ ಅಂದ್ರೆ, ನೀವು ಸೂರ್ಯ ನೋಡ್ಕೊಂಡು ಮೊದ್ಲು ಈಚೆ ಸೈಡ್ ಬತ್ತಿತ್ತು ಸೂರ್ಯ ಅಂತ ಹೇಳಿದ್ರು, ಈಗ ಚೇಂಜ್ ಆಗಿದೆ ಅಂತ ಸೂರ್ಯ. ಸರ್ ಹಂಗೆ ಚೇಂಜ್ ಆಗಲ್ಲ, ಅದು 6 ತಿಂಗಳು ಉತ್ತರಾಯಣ 6 ತಿಂಗಳು ದಕ್ಷಿಣಾಯಣ ಬರ್ತದೆ. ನೋಡಿ ಹಿಂಗೆ ಎಷ್ಟು ಮುಗ್ಧ ಜನ ಅಂದ್ರೆ, ಮೊದ್ಲು ಸೂರ್ಯ ಈಚೆ ಸೈಡ್ ಬರ್ತಾ ಇತ್ತು, ಈಗ ನೋಡಿದ್ರೆ ಸರ್ ಚೇಂಜ್ ಆಗ್ಬಿಟ್ಟಿದೆ ಸೂರ್ಯ, ನಮ್ಮ ಮನೆ ಕಟ್ಟದ ಮೇಲೆ ಅಂತವ್ರಿಲ್ಲ. ನಮ್ಗೆ ಈ ರೀತಿ ಎಲ್ಲ ನೋಡಿದ್ರೆ ನಗು ಬರ್ತದೆ ಪಾಪ. ಹಂಗೆ ಏನಾಗುತ್ತೆ ಅಂದ್ರೆ, ಉತ್ತರಾಯಣ ದಕ್ಷಿಣಾಯಣ ಅಂತ ಬರುತ್ತೆ. ಒಂದು 6 ತಿಂಗಳು ಉತ್ತರ ಕಡೆಗೆ ಸೂರ್ಯ ಹೋಗ್ತಾನೆ, ಇನ್ನು 6 ತಿಂಗಳು ದಕ್ಷಿಣ ಕಡೆಗೆ ಬರ್ತಾನೆ. ನೋಡಿ ಎಲ್ಲರಿಗೂ ಅಬ್ಸರ್ವ್ ಆಗಿರ್ತದೆ. ಸ್ವಲ್ಪ ನೆರಳು, ನಮ್ಮ ಮನೆಗೆ ನೆರಳು ಬರೋದೇ ನೋಡ್ಕೋಬಹುದು ನಾವು. ಸ್ಟ್ರೈಟ್ ಬರ್ತಾನೆ ಸ್ವಲ್ಪ ದಿನ, ಆಮೇಲೆ ರೈಟ್ ಹೋಗ್ತಾನೆ, ಆಮೇಲೆ ಲೆಫ್ಟ್ ಬರ್ತಾನೆ. ಹಂಗೆ ಈಗ ಇದು ಎಕ್ಸಲೆಂಟ್ ಚೆನ್ನಾಗಿದೆ. ನಿಮ್ದು ಏನ್ ಮಾಡಿ ಅಂದ್ರೆ, ಪೂರ್ವಕ್ಕೆ ಮುಖ ಹಾಕಿ ಗೊಂತುಗಳನ್ನ ಮಾಡ್ಕೊಳ್ಳಿ. ಈ ಬ್ಯಾಕ್ ಸೈಡ್ ನೀರ್ ಹರಿಯಂಗ್ ಮಾಡ್ಕೊಳ್ಳಿ, ಸ್ಲೋಪ್ ಮಾಡಿ ಹಿಂಗೆ ಡೌನ್ಗೆ. ಅಂದ್ರೆ ವಾಯುವೆ ನಮ್ಗೆ ಪಶ್ಚಿಮ ಇದಾಗಬೇಕಲ್ಲ, ಹಿಂಗ್ ಡೌನ್ ಮಾಡ್ಕೊಂಡು ವಾಪಸ್ ಬಂದು ಇಲ್ಲಿ ಈಶಾನ್ಯ ಮೂಲೆ ನೀರ್ ಹರಿಯಾಗಿ ಬಿಟ್ಬಿಡಿ ಹೊರಗಡೆ. ಇದನ್ನ ತೆಗೀರಿ, ಈ ಕಟ್ಟೆ ತೆಗೀರಿ, ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಡಿ. ಇಲ್ಲಿ ಏನು ಗಲೀಜು ಬಿಡಿಯಾಗ ನಮ್ಗೆ ಕುಬೇರ ಸ್ಥಾನ ಇದೇನೆ ಈ ಜಾಗನ. ಆಮೇಲೆ ಇಲ್ಲಿಗೆ ಫಿಟ್ ಮಾಡಿ ಇದನ್ನ ಆ ಕಡೆ ಅಂತ ಬಟ್ಟೆ ವಾಶ್ ಮಾಡಕ್ಕೆಲ್ಲ ಟ್ಯಾಂಕು ಇದೆಲ್ಲ ಇಟ್ಟು ಅಲ್ಲಿಂದ ವಾಶ್ ಮಾಡಿ, ಅಲ್ಲಿಂದ ನೀರು ಈ ಜಾಗದಲ್ಲಿ ಹರಿದು ಹೋಗಂಗ್ ಮಾಡಿ.
ಕ್ಲೀನ್ ಆಗಿರುತ್ತೆ. ಅದಾದ್ಮೇಲೆ ಮುಂದೆ ಬನ್ನಿ ಹಂಗೇನೆ ಇವರು ಮನೆ ಮುಂದೆ ಏನ್ ಮಾಡಿದ್ದಾರೆ, ಇದು ಕುರಿಗಳನ್ನ ಬುಡಕ್ಕೆ ಅಂತ ಸೆಟ್ ಮಾಡಿದ್ದಾರೆ. ಈ ಕುರಿಗಳನ್ನ ಬುಡಕ್ಕೆ ಸೆಟ್ ಮಾಡಿದ್ದಾರೆ. ಇದು ಎಕ್ಸಲೆಂಟ್ ಆಗಿ ತೊಂದರೆ ಇಲ್ಲ, ಜಾಗ ತೊಂದರೆ ಇಲ್ಲ. ಏನಾಗಿದೆ ಅಂದ್ರೆ ಮನೆಯಿಂದ ಗ್ಯಾಪ್ ಒಂದು 8 ಅಡಿ ಗ್ಯಾಪ್ ಬಿಟ್ಟು ಮುಂದೆ ಮಾಡಿದ್ದಾರೆ. ಜೊತೆಗೆ ಮನೆಯಿಂದ ಡೌನ್ ಅಲ್ಲಿ ಇದೆ. ಡೌನ್ ಇದ್ದು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ ಇದು. ಆಮೇಲೆ ಪೂರ್ವಕ್ಕೆ ಇದು ಮುಂದೆ ಪೂರ್ವ ಬರುತ್ತೆ, ಪೂರ್ವಕ್ಕೆ ಡೌನ್ ಇದೆ, ಪಶ್ಚಿಮಕ್ಕೆ ಹೈಟ್ ಇದೆ. ಆದ್ರೆ ಈ ಮನೆ ಬ್ಯಾಕ್ ಸೈಡ್ ಪಶ್ಚಿಮ ಬರುತ್ತೆ, ಪಶ್ಚಿಮದಲ್ಲಿ ಇನ್ನೂ ಹೈಟ್ ಇದೆ, ಹಂಗಾಗಿ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ ಏನಾಗಿದೆ, ಮನೆ ಡೋರ್ ಇದು, ಈ ಡೋರ್ ಬಂದು ಪಶ್ಚಿಮ ಮಧ್ಯಭಾಗ, ಇವ್ರಿಗೆ ಈ ಕೊಟ್ಟಿಗೆಗೆ ಪಶ್ಚಿಮ ಮಧ್ಯಭಾಗ ಬರ್ತದೆ. ಇದು ಉಚ್ಚ ಸ್ಥಾನ ಇಲ್ಲ, ನೀಚ ಸ್ಥಾನ ಇಲ್ಲ, 50-50. ಜೊತೆಗೆ ಏನಾಗಿದೆ, ಕಂಬ ಇರೋದ್ರಿಂದ ಅದು ಮನೆಗೆ ಬಾಕ್ಲಿಗೆ ಕರೆಕ್ಟಾಗಿ, ಈ ಕಂಬ ಇದೆಯಲ್ಲ, ಈ ಕಂಬ ನೋಡಿ, ಈ ಬಾಕ್ಲಿಗೆ ಈ ಕಂಬ, ಆ ಕಂಬ ಇವಾಗ ಆ ಕಂಬ ತೋರಿಸಿದೆ ಕಂಬ, ಈ ಬಾಕ್ಲಿಗೆ ಸೆಂಟ್ರಿಗೆ ಕುತ್ತು ಬರ್ತಾ ಇದೆ ಕಂಬ. ಈ ಕಂಬ ಕುತ್ತು ಬರ್ತಾ ಇರೋದ್ರಿಂದ ಏನಾಗಿದೆ, ಕಂಬ ತೆಗೆದು ಇದು ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಮಾಡಿ ಅಂತ ಹೇಳಿದ್ರು. ಈ ಜಾಗದಲ್ಲಿ ಹೊರಗಡೆ ಹೋಗಕ್ಕೆ ಚೇಂಜ್ ಮಾಡಿಬಿಡಿ, ಇದು ಕ್ಲೋಸ್ ಮಾಡಿ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾಗ ನಮಗೆ ಉಚ್ಚ ಸ್ಥಾನ ಬರುತ್ತೆ, ಮನೆಗೂ ಕುತ್ತಾಗಲ್ಲ ಅಂತ ಹೇಳ್ತೀನಿ. ಆಮೇಲೆ ಜೊತೆಗೆ ಈ ರೀತಿ ಆಮೇಲೆ ನಿಮ್ಗೆ ಏನೇ ಮಾಡ್ಕೊಳ್ಳಿ, ನಾವು ಏನೇ ಮಾಡಿದ್ರು ನಾನು ಎಷ್ಟೋ ವಿಡಿಯೋಗಳಲ್ಲಿ ಸುಮಾರು ಸರಿ ಹೇಳಿದ್ದೀನಿ ನಾನು. ನೀವು ಸುಮ್ಮನೆ ನಾವು ಅಂದಾಜ್ ಮೇಲೆ ನಾವು ಇವ್ರು ಏನ್ ಮಾಡೋದು ಅಂತ ಹೇಳಿದ್ರೆ, ನಾವು ಅಂದಾಜ್ ಮೇಲೆ ಹೋಗಿ ಮನೆ ಮಾಡ್ಬಿಡ್ತೀವಿ, ಸೂರ್ಯನ ನೋಡ್ಕೊಂಡು ಮನೆ ಮಾಡ್ತಾ ಇದೀವಿ, ಈ ರೋಡ್ ನ ನೋಡ್ಕೊಂಡು ಮನೆ ಮಾಡ್ತಾ ಇದೀವಿ. ಇವ್ರು ಹಂಗೇನೆ ರೋಡ್ ಇದೆ ಸ್ಟ್ರೈಟ್, ನಮ್ಗೆ ಸ್ಟ್ರೈಟ್ ರೋಡ್ ಅನ್ಕೊಂಡಿದಾರೆ ಅಷ್ಟೇ. ಆಮೇಲೆ ಹಿಂಗೆ ನಮ್ಮ ಪೂರ್ವ ಸೂರ್ಯ ನೋಡ್ತಾ ಇದೀವಿ ಅಂತ ಮಾಡಿದ ಅಂದಾಜಲ್ಲಿ ಮಾಡಿದ್ರು. ಇವ್ರದ್ದು ತಪ್ಪಿಲ್ಲ ಪಾಪ, ಇವ್ರಿಗೂ ಡಿಗ್ರಿ ಅಂತೆಲ್ಲ ಏನು ಗೊತ್ತಿಲ್ಲ. ಈಗ ಒಟ್ಟು ಮಾಡಿದ್ರಲ್ಲ ಸಮಸ್ಯೆ ಇಲ್ಲ, ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಕ್ಕಾಗಿದೆ. ಇದನ್ನ ತೆಗೆದ್ರು ಸಾಕು. ಸದ್ಯಕ್ಕೆ ಅವ್ರು ವಾಯುಮೂಲೆ ಬೆಳೆಸಿದ್ರು, ಅಂದ್ರೆ ಬಾತ್ರೂಮ್ನ. ಈಗ ಕೊಟ್ಟಿಗೆನ ಮಾಡಿದ್ರಿಂದ ಹಸ ಕಟ್ಟಕ್ಕೆ ಇಲ್ಲಿ ಏಳಿಗೆ ಆಗುತ್ತೆ ಸರ್, ಈಗ ತೊಂದರೆ ಇಲ್ಲ. ಇಲ್ಲಿ ವಾಯುಮೂಲೆ ಅಂದ್ರೆ ಇದು ನಿಮ್ಮ ಮನೆಗೆ ವಾಯುಮೂಲೆ ಬರ್ತಾ ಇದೆ, ಇಲ್ಲಿ ಹೆಚ್ಚೆಚ್ಚು ಹಸು ಕಟ್ತೀರಾ ನೀವು, ನೋಡ್ಕೊಳ್ಳಿ ಮುಂದೆ ಗೊತ್ತಾಗುತ್ತೆ, ತೊಂದರೆ ಇಲ್ಲ. ಈ ರೀತಿ ಆಗ್ತದೆ ಸಮಸ್ಯೆ, ನೀವು ಮಾಡ್ಕೊಂಬಿಡಿ. ಅದಕ್ಕೆ ನಾವು ಹೇಳ್ತಿರೋದು ಏನೇ ಇದನ್ನ ಸಮ್ ಚೇಂಜ್ ಮಾಡ್ಕೊಳ್ಳಿ. ಯಾಕೆಂದ್ರೆ ತೆಗ್ಬಿಟ್ಟು ಆಚೆ ಸೈಡ್ ಹಾಕಿ, ಇದು ಲಕ್ಷ್ಮಿ ಬರೋಂಥ ಜಾಗ, ಇಲ್ಲೇ ನೀವು ಬ್ಲಾಕ್ ಮಾಡಿ ಇಟ್ಟಿದ್ದೀರಾ, ಕುಬೇರ ಮೂಲೆ ಇದು. ನಿಮ್ ಮನೆಯಿಂದ ನೋಡಿದಾಗ ಈಶಾನ್ಯ ಮೂಲೆ ಅಂತ ಫೀಲ್ ಆಗುತ್ತೆ. ಈಶಾನ್ಯ ಮೂಲೆಯಲ್ಲಿ ಆಕ್ಚುಲಿ ಟ್ಯಾಂಕ್ ಮೇಲೆ ಮಾಡಲ್ಲ, ಭೂಮಿ ಒಳಗಡೆ ಮಾಡ್ಬೇಕು. ಇದು ಹೈಟ್ ಮಾಡ್ಬಿಟ್ಟು ಹೈಟ್ ಆಗಿರೋದ್ರಿಂದ ಸಮಸ್ಯೆ ಆಗ್ತದೆ ಅಷ್ಟೇ. ಅದು ಬಿಟ್ರೆ ನೇನಿಲ್ಲ, ಎಕ್ಸಲೆಂಟ್ ಚೆನ್ನಾಗಿದೆ. ಮನೆ ಒಳಗಡೆ ನೋಡ್ದು, ಮನೆ ಒಳಗೆ ಅಷ್ಟೇ ಟಿಲ್ಟಿ ಇವ್ರದ್ದು. ಮನೆ ಒಳಗೆ ಕೂತ್ಕೊಂಡು ಹಾಕಿದ್ರೆ ಡಿಗ್ರಿ ವೈಸ್ ತೆಗೆದ್ರೆ ಯಾವ್ಯಾವ ಕಡೆ ಯಾವ್ಯಾವ್ದಕ್ಕೆ ಎಲ್ಲೆಲ್ಲ ಹೋಗ್ತದೆ ಅಂದ್ರೆ, ನಮ್ಮ ಅಡಿಗೆ ಮನೆ ಆಮೇಲೆ ನೈಋತ್ಯ ಭಾಗ, ವಾಯುವ್ಯ, ಇವೆಲ್ಲನೂ ನಾವು ಮನೆಯೊಳಗೆ ಕೂತ್ಕೊಂಡು ನೋಡ್ಬಿಟ್ಟು ಡಿಗ್ರಿ ವೈಸ್ ಹಾಕೊಂಡು ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೋಡಿದ್ದು. ಅವು ಏನ್ ಸಣ್ಣ ಪುಟ್ಟ ಚೇಂಜಸ್ ಇದೆ ಹೇಳಿದ್ದೀನಿ, ಮಾಡ್ಕೊಂಡವ್ರೆ. ಇದೇ ರೀತಿ ಯಾರೂನು ಏನ್ ಗೊತ್ತಾ, ಈಗ ನೀವು ಕಟ್ತಾ ಇರೋರು ಎಲ್ಲ ನಮ್ಮನೆ ಕರ್ಸ್ಬೇಕು ನೋಡ್ಬೇಕು ಅಂತಿಲ್ಲ. ನಿಮ್ಮ ಮೊಬೈಲ್ಗಳಲ್ಲೂ ಯಾವುದೋ ದಿಕ್ಸೂಚಿದು ಆಪ್ ಬರುತ್ತೆ, ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ನಮ್ದು ದಿಕ್ಸೂಚಿದು ಕಂಪಾಸ್ ಸಿಗುತ್ತೆ, ಕಂಪಾಸ್ ಪರ್ಚೇಸ್ ಮಾಡ್ಬಿಟ್ಟು ನೋಡ್ಕೊಂಡು ಮನೆ ಕಟ್ಟಿ. ಎಲ್ಲರೂ ನಮ್ಮನೆ ಕರ್ಸ್ಬೇಕು, ನಮ್ಮನೆ ನೋಡ್ಬೇಕು ಅಂತ ಇರಲ್ಲ. ಯಾಕಂದ್ರೆ ಒಂದು ನಾವು ಮನೆಗೆ ಹೋಗಿ ಜೀವನ ಮಾಡ್ಬೇಕು ಅಂದ್ರೆ ನಿಮ್ಮದಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ನಾವು 100 ರೂಪಾಯಿ ದುಡಿತಾ ಇದೀವಿ ಅಂದ್ರೆ ನಮ್ಗೆ 100 ರೂಪಾಯಿ ಜೊತೆಗೆ 200 ರೂಪಾಯಿ ಖರ್ಚಾಗಬಾರ್ದು, 100 ರೂಪಾಯಿ ಸಾಲ ಮಾಡಿಸ್ಬಾರ್ದು. 100 ರೂಪಾಯಿ ಜೊತೆಗೆ ಒಂದು 50 ರೂಪಾಯಿ ಖರ್ಚಾಗ ಒಂದು 50 ರೂಪಾಯಿ ಲಾಭ ಅನ್ನಾರು ಉಳಿಬೇಕು. ಇಲ್ಲ 100 ರೂಪಾಯಿ ಜೊತೆಗೆ ಒಂದು 90 ರೂಪಾಯಿ ಖರ್ಚಾಗ 10 ರೂಪಾಯಿನಾರು ಉಳಿಬೇಕು. ಇಲ್ಲ ಅಲ್ಲಿವರೆಗೆ ಸಮಾನರು ಆಗಿ ನೆಮ್ಮದಿಯಾಗಿರ್ಬೇಕು ನಾವು. ಈ ರೀತಿ ಎಕ್ಸ್ಟ್ರಾ ಖರ್ಚ್ಕೊಂಡ್ರೆ ಸಾಲ ಮಾಡ್ಕೊಂಡು ಪರದಾಡ ಅಂತದ್ದು ನಮ್ಮ ಮನೆಗೆ ಹೋಗಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ ಅಂತ ಹೇಳೋದು. ಈ ರೀತಿ ನೋಡಿ, ನಿಮ್ಮ ಮನೆ ಏನಾದ್ರು ಫಾಲ್ಟ್ಗಳಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೂ ನನ್ನ ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ನೋಡ್ತಾ ಇದ್ರು. ಆಮೇಲೆ ಯಾರು ಈ ರೀತಿ ಏನಾದ್ರು ಮನೆ ಚೇಂಜ್ ಮಾಡ್ತಿದ್ರೆ, ಆಲ್ಟ್ರ್ ಮಾಡ್ತಾ ಇದ್ರೆ, ಹೊಸ ಮನೆ ಕಟ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಏನೋ ತಪ್ಪು ಮಾಡೋಂಥದ್ದನ್ನ ತಿದ್ಕೋತಾರೆ ಈಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.